ರೀತಿಯಾಗಿ ನಮ್ಮ ಜಿಲ್ಲೆ ಬಿಜೆಪಿ ಚಿಕ್ಕೋಡಿ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾದಂತಹ ನ್ಯಾಯವಾದಿಗಳಾದಂತ ಶ್ರೀ ಸತೀಶ್ ಅಪ್ಪಾಜಿಗಳಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ. ಅದೇ ರೀತಿಯಾಗಿ ಮಹಿಳಾ ಮೋರ್ಚಾದ ಚಿಕ್ಕೋಡಿ ಜಿಲ್ಲೆಯ ಅಧ್ಯಕ್ಷರಾದಂತಹ ಶ್ರೀ ಸಂಭಾವ್ಯ ಐಶ್ವರ್ಪುರ ವಂಚಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ. ಅದೇ ರೀತಿಯಾಗಿ ನಮ್ಮ ಚಿಕ್ಕೋಡಿ ಸದಲಗ ಮಂಡಳದ ಪ್ರಭಾರಿಗಳಾದಂತಹ ಶ್ರೀ ಮಹೇಶಣ್ಣ ಭಾಗ್ಯವರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃದಯ ಸ್ವಾಗತ. ಹಾಲಸಿಂಹ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದಂತಹ ಶ್ರೀ ಜಯಕುಮಾರನ್ನ ಕೋರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃದಯ ಸ್ವಾಗತ. ಅದೇ ರೀತಿಯಾಗಿ ಇನ್ನೊಬ್ಬ ಹಾಲಸಿಂಹ ಸಕ್ಕರೆಯ ನಿಕಟಪೂರ್ವ ಅಧ್ಯಕ್ಷರಾದಂತಹ ಶ್ರೀ ಅಭಿಜಿತ್ ಪಾಟೀಲ್ ಇದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಿಮ್ಮ ಹಿರಿಯರು ಈ ಒಂದು ಸಭೆಯ ಕೇಂದ್ರ ಬಿಂದು ಬಿಜಾಪುರ್ನ ಹಿರಿಯ ಶಾಸಕರಾದ ಬಸಗೌಡ ಪಾಟೀಲ್ ಯತ್ನಾಳ್ ಅವರೇ ಹಾಗೂ ರಾಜ್ಯಸಭಾ ಸದಸ್ಯರಾದ ಈರಣ್ಣ ಕಡಾಡಿ ಅವರೇ, ಜಿಲ್ಲೆಯ ಅಧ್ಯಕ್ಷರಾದ ಸತೀಶ್ ಅಪ್ಪಾಜಿಗಳು ಅವರೇ ಹಾಗೂ ಮಾಜಿ ಶಾಸಕರಾದ ಬಾಳಾಸಾಹೇಬ್ ಬೊಡರ್ ಅವರೇ, ಸದರ್ಗ ಮಂಡಳದ ಪ್ರಭಾರಿಯಾದ ಮಹೇಶ್ ಬಾತಿ ಅವರೇ ಹಾಗೂ ಮಂಡಳ ಅಧ್ಯಕ್ಷರಾದ ಮಾಜನ್ ಅವರೇ, ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಸಭಾಪತಿ ಶಾಂಭವಿ ಅರ್ಷದ್ಪುರ್ ಅವರೇ ಹಾಗೂ ಬೀರೇಶ್ವರ ಸಂಸ್ಥೆ ಅಧ್ಯಕ್ಷ ಜಯಾನಂದ್ ಜಾಧವ್ ಅವರೇ, ಹರ್ಷಿತ್ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದ ಜಯಕುಮಾರ್ ಗೋತ್ ಅವರೇ, ಅಪ್ಪಸಾಬ್ ಜೊಲ್ಲೆ ಅವರೇ, ರಾಮಕೋಟ್ ಪಾಟೀಲ್ ಅವರೇ, ಹಿರಿಯ ನ್ಯಾಯವಾದಿಗಳಾದ ರಾಮಚಂದ್ರ ಬಾಗ್ಡೆ ಅವರೇ ಹಾಗೂ ಸದರ್ಗ ಪುರಸಭೆ ನಿಕಟಪುರ ಅಧ್ಯಕ್ಷರಾದ ಅಭಿಜಿತ್ ಪಾಟೀಲ್ ಅವರೇ, ಇನ್ನುಳಿದ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಹಿರಿಯರೇ, ಆಗಮಿಸಿದಂತ ಯಾವತ್ತೂ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರೇ, ಅಣ್ಣ ತಮ್ಮಂದಿರೇ, ಅಣ್ಣ ತಂಗಿಯರೇ, ತಾಯಂದಿರೇ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರು, ಈಗಾಗಲೇ ನಮ್ಮ ನಿಮ್ಮೆಲ್ಲರ ನೇಚರ್ ನಾಯಕ ಸನ್ಮಾನ್ಯ ಅಣ್ಣಾಸಾಹೇಬ್ ಜೊಲ್ಲೆ ಅವರು ನಿಮ್ಮನ್ನು ಯಾವುದೇ ಒಂದು ವಿಭಾಗದಲ್ಲಿ ಯಾವುದೋ ಒಂದು ಟ್ರೇಡ್ ನಲ್ಲಿ ಯಾವುದೋ ಒಂದು ಕೆಲಸ ಬಿಟ್ಟಿಲ್ಲ, ಎಲ್ಲದಲ್ಲಿ ಕೂಡ ಭಾರತ ದೇಶದಲ್ಲಿರ್ಬೋದು, ಹೆಲ್ತ್ದಲ್ಲಿರ್ಬೋದು, ಯಾವ್ದು ಹೇಳ್ತಾರೆ ಅಂದ್ರೆ ಎಲ್ಲರೂ ಕೂಡ ದೇಶದಲ್ಲಿ ಯಾವುದಕ್ಕೂ ಭಾರತ ದೇಶ ಕಮ್ಮಿ ಇಲ್ಲ ಅನ್ನೋ ಕೆಲಸ ಕಾರ್ಯಗಳು ಕೂಡ ಮಾಡಿದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಬಹುತೇಕ ರಾಜ್ಯ ಸರ್ಕಾರದವರು ಗ್ಯಾರಂಟಿ ಅಂತ ಹೇಳ್ತಾ ಬಂದಿದ್ದಾರೆ. ಮಹಿಳೆಯರಲ್ಲಿ ಹಿಂದ ವಿಧಾನಸಭೆಯಲ್ಲಿ ಕೂಡ ಗ್ಯಾರಂಟಿಗಳನ್ನು ಹೇಳಿದ್ರು. ಈಗೂ ಕೂಡ 1 ಲಕ್ಷ ಗ್ಯಾರಂಟಿ ಕೊಡ್ತೇವೆ ಅಂತ ಈಗಾಗಲೇ ಮನೆ ಒಟ್ಟು ಹೇಳ್ತಾರೆ. ಆದ್ರೆ ಅವ್ರ ಗ್ಯಾರಂಟಿ ಮತ್ತು ಮೋದಿ ಅವ್ರ ಗ್ಯಾರಂಟಿ ಯಾವ ಪ್ರಕಾರ ಒಂದು ವ್ಯತ್ಯಾಸ ಇದೆ. ಮೋದಿ ಅವ್ರ ಗ್ಯಾರಂಟಿ ಇದು ಶಾಶ್ವತ ಗ್ಯಾರಂಟಿ, ಪರ್ಮನೆಂಟ್ ಗ್ಯಾರಂಟಿ. ಆದ್ರ ರಾಜ್ಯ ಸರ್ಕಾರದವ್ರು ಯಾವ ಪ್ರಕಾರ ನಮ್ಗೆ ಗ್ಯಾರಂಟಿ ಮಾಡಿದಾರೆ ಅಂದ್ರೆ ಬಹುತೇಕ ಗ್ಯಾರಂಟಿ ತಗೊಂಡವ್ರು ಕೂಡ ಇವತ್ತು ಅರ್ಥ ಆಗ್ತದೆ. ಯಾಕಂದ್ರೆ ಒಂದು ಕಿಶೆದಾಗ ಇರ್ತದೆ, ಒಂದು ಕಿಶೆದಾಗ ಕೊಡುವಂತ ಯೋಜನೆ. ಈ ಹೆಣ್ಮಕ್ಳಿಗೆ 2,000 ಇರ್ಬೋದು, ಬಸ್ ಪಾಸ್ ಇರ್ಬೋದು, ಎಲೆಕ್ಟ್ರಿಕ್ ಬಿಲ್ ಫ್ರೀ ಅಂತ ಇರ್ಬೋದು, ಕರೆಂಟ್ ಅದ. ಆದ್ರೆ ಕರೆಂಟ್ ಬಿಲ್ ಫ್ರೀ ಅಂದ್ರೆ ಈಗಾಗಲೇ ಉಳಿದವರೆಲ್ಲರಿಗೆ ಕರೆಂಟ್ ಬಿಲ್ಗಳನ್ನು ಹೆಚ್ಚು ಮಾಡಿದ್ದಾರೆ. ಅಥವಾ 200 ಯೂನಿಟ್ ಕೊಡ್ತೇನೆ ಅಂತ 200 ಯೂನಿಟ್ ಕೊಡ್ಲಿಲ್ಲ. ರೇಷನ್ ಕೊಡ್ತೇನೆ ಅಂದ್ರು 10 ಕಿಲೋ ಕೊಡ್ಲಿಲ್ಲ, 5 ಕಿಲೋ ಕೊಡ್ತಾ ಇದ್ದಾರೆ. ಈಗಾಗಲೇ ಮೋದಿ ಅವರ ರೇಷನ್ ಫ್ರೀ ಇಡೀ ಮೂಲಕ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಮತ್ತು ನಾಳೆ ಮೇ 7ನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಈ ಭಾಗದ ಸಹಕಾರಿ ಕೇಂದ್ರವಾಗಿರ್ತಕ್ಕಂಥ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಅಣ್ಣಾಸಾಹೇಬ್ ಜೊಲ್ಲೆ ಅವರೇ, ನಮ್ಮ ಜಿಲ್ಲೆಯ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಅಪ್ಪಾಜಿಗಳು ಅವರೇ, ಅನೇಕ ಸಂಸ್ಥೆಗೆ ಹೋಗೋದು, ಅಲ್ಲೇ ಮುರಿದು ಮತ್ತೊಂದು ಸಂಸ್ಥೆ ಕಟ್ಟೋದು, ಈ ರೀತಿಯ ರಾಜಕಾರಣಿಗಳು ನೋಡಿದ್ವಿ. ಆದ್ರೆ ಅಣ್ಣಾಸಾಹೇಬ್ ಜೊಲ್ಲೆ ಕಟ್ಟಿದಂತ ಸಂಸ್ಥೆಗಳಿಗೆ ಹೋಗಿಲ್ಲ. ತಾವೇ ಫೌಂಡರಾಗಿ, ತಾವೇ ಸಂಸ್ಥಾಪಕರಾಗಿ ಇಂಥ ಸಂಸ್ಥೆಯನ್ನ ಕಟ್ಟೋದ್ರ ಮುಖಾಂತರ ಅವರು ಕೂಡ ಬೆಳೆದಾರೆ. ನಮ್ಮ ಅಪೋಸಿಷನ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಏನು ಹೋರಾಟ ಮಾಡಿದಾರ, ಸಾರ್ವಜನಿಕವಾಗಿ ರಾಜಕೀಯ ಕ್ಷೇತ್ರದೊಳಗೆ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಚಂದ್ರಬಾಬುರೊಳಗ ನಾವು ಮನೆ ಹೋಗ್ಬೇಕಾಗಿದೆ, ನಮ್ಮ ವಿಚಾರ ಮುಟ್ಟಿಸಬೇಕಾಗಿದೆ. ಅವ್ರನ್ನೆಲ್ಲ ಕರ್ಕೊಂಡ್ ಬಂದು 100ಕ್ಕೆ 100 ಓಟ್ ಹಾಕೋದ್ರ ಮುಖಾಂತರ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿ ನರೇಂದ್ರ ಮೋದಿ ಅವರ ಕೈಗಳನ್ನು ಬಲಪಡಿಸಬೇಕಾಗಿದೆ. ಆ ಸಂಕಲ್ಪ ನಮ್ಮ